ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್ ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂತ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ. ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್ ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂತ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ. ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್ ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂತ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ. ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್
ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ. ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್ ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ. ನೋಡಿ, ಈಗ ಬುರುಡೆ ಗ್ಯಾಂಗ್ ನಿಂದ ಮತ್ತೊಂದು ನಾಟಕ ಶುರುವಾಯ್ತಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಅವ್ರು ಅನ್ಕೊಂಡ ರೀತಿಯಲ್ಲಿ ಯಾವುದು ನಡೀತಾ ಇಲ್ಲ. ಹಾಗಾಗಿ ಈ ರೀತಿಯ ಪ್ಲಾನ್. ನಿನ್ನೆ ರಾತ್ರಿ ಎಸ್ಐಟಿಗೆ ತಿಮರೋಡಿ ಮಟ್ಟಣ್ಣನವರ್ ದೂರನ್ನ ಕೊಟ್ಟಿದ್ದಾರೆ. ಈ ವೇಳೆ ವಿಠಲ್ ಗೌಡ ವಿಡಿಯೋ ರಿಲೀಸ್ ಮಾಡಿರೋದು. ಈಗ ದಿಢೀರಾಗಿ ಸಮೀರ್ನಿಂದ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಒಂದಕ್ಕೊಂದು ಪ್ರಸಂಗಕ್ಕೂ ಲಿಂಕ್ ಇದೆಯಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಗ್ಯಾಂಗ್ ಇಂದ ಒಂದ್ ರೀತಿ ಹೊಸ ನಾಟಕ ಶುರುವಾಯ್ತಾ? ಬುರುಡೆ ಗ್ಯಾಂಗ್ ಬುರುಡೆ ಬಿಡ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿ ಈಗ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಯ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಬಿಡ್ತಾ ಇದ್ದಾರೆ. ನಿನ್ನೆ ವಿಠಲ್ ಗೌಡ, ಇವತ್ತು ಸಮೀರು. ಏನ್ ಪ್ಲಾನ್ ನಡೀತಾ ಇದೆ? ಎಲ್ಲರೂ ಮಾತಾಡಿಕೊಂಡು ಒಂದ್ ಕಡೆ ಸೇರ್ಕೊಂಡು ಬಹಳ ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೊದಲಿನಿಂದನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಸುಜಾತಾ ಭಟ್ ನಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ನೇರವಾಗಿ ಹೇಳಿದ್ದಿದೆ. ತಿಮರೋಡಿ ಮನೆಯಲ್ಲಿದ್ದದ್ದು, ಇವ್ರು ಹೇಳಿದಂಗೆ ನಾವು ಹೇಳಿದ್ದು, ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಈಗ ಆಚೆ ಬರ್ತಾ ಇದೆ ಒಂದೊಂದೇ.